ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್ RRB ರೀಜನಲ್ ರೂರಲ್ ಬ್ಯಾಂಕ್ನ ಆಫೀಸ್ ಅಸಿಸ್ಟೆಂಟ್ ಮತ್ತು ಸ್ಕೇಲ್ 1 ಆಫೀಸರ್ನ ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ನಾವು ನಂಬರ್ ಆಫ್ ವೇಕೆನ್ಸಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್, ಮೇನ್ಸ್ ಎಕ್ಸಾಮ್ ಡೇಟ್, ಇಂಟರ್ವ್ಯೂ ಡೇಟ್, ಫೈನಲ್ ರಿಸಲ್ಟ್ ಡೇಟ್ ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನಂಬರ್ ಆಫ್ ವೇಕೆನ್ಸಿ ಸ್ಟೇಟ್ ವೈಸ್ ಡಿಸ್ಕಸ್ ಮಾಡಿದ್ವಿ. ನಮ್ಮ ಸ್ಟೇಟಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿನ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಎಕ್ಸಾಮ್ ಫೀಸ್ ಬಗ್ಗೆ ಆಗಲಿ, ಎಕ್ಸಾಮ್ ಸೆಂಟರ್ ಬಗ್ಗೆ ಆಗಲಿ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಆಗಲಿ, ಸ್ಯಾಲರಿ ಬಗ್ಗೆ ಆಗಲಿ ಪ್ರತಿಯೊಂದನ್ನು ಕಳೆದ ವಿಡಿಯೋದಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನೋಟಿಫಿಕೇಷನ್ನ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವೇನು ಮಾಡೋಣ, RRB PO ಅಂತಂದರೆ ಪ್ರಾವಿಷನಲ್ ಆಫೀಸರ್ ಅಥವಾ ಸ್ಕೇಲ್ 1 ಆಫೀಸರ್ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕೂಡ ಕರೀತಾರೆ. ಈ ಹುದ್ದೆಯ ಕಳೆದ 3 ವರ್ಷದ ಕಟಾಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಆಮೇಲೆ ಮೇನ್ಸ್ನ ಸೆಕ್ಷನಲ್ ಕಟ್ ಆಫ್ ಆಗಿರ್ಬೋದು, ಮತ್ತು ಫೈನಲ್ ಇಂಟರ್ವ್ಯೂ ಆದ ನಂತರ ಏನು ಬರುತ್ತಲ್ಲ ಆ ಕಟ್ ಆಫ್ ಆಗಿರ್ಬೋದು. ಈ ಮೂರರ ಬಗ್ಗೆ ಕಳೆದ 3 ವರ್ಷದ ಕಟ್ ಆಫ್ ಅನಲೈಸಸನ್ನು ಮಾಡೋಣ. ಯಾವ ಬೇಸ್ ಏನು ಇಟ್ಕೊಂಡಿರ್ತೀವಿ ಕಟ್ ಆಫ್ ಅನಲೈಸಸಲ್ಲಿ ನಂಬರ್ ಆಫ್ ವೇಕೆನ್ಸೀಸ್. ಕಟ್ ಆಫ್ ಚೇಂಜ್ ಆಗೋದು ವೇಕೆನ್ಸಿ ಹೆಚ್ಚಿದ್ರೆ ಮ್ಯಾಕ್ಸಿಮಮ್ ಕಟ್ ಆಫ್ ಚೇಂಜಸ್ ಆಗೋದು ವೇಕೆನ್ಸಿಯ ಮೇಲೆ, ಅದಾದ ನಂತರ ಎಕ್ಸಾಮ್ ಲೆವೆಲ್ ಮೇಲೆ, ಆಮೇಲೆ ನಂಬರ್ ಆಫ್ ಅಪ್ಲಿಕೇಶನ್ ಇರ್ತಾವೆ ಅದರ ಮೇಲೆ ಕೂಡ ಕಟ್ ಆಫ್ ಚೇಂಜ್ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಕಟ್ ಆಫ್ ಚೇಂಜ್ ಆಗೋದು ನಾವು ನೋಡೋದು ನಂಬರ್ ಆಫ್ ವೇಕೆನ್ಸಿಗಳ ಮೇಲೆ. ಇದರಲ್ಲಿ ನಾವು ಮೊದಲು ವೇಕೆನ್ಸಿಗಳ ಬಗ್ಗೆ ನೋಡೋಣ, ಪ್ರತಿ ವರ್ಷದ ವೇಕೆನ್ಸಿಗಳು. ಅದಾದ ನಂತರ ಕಟ್ ಆಫ್ಗಳ ಬಗ್ಗೆ ನೋಡ್ಕೊತ ಹೋಗೋಣ. 2023 ಅಂತಂದರೆ 22-23 ವೇಕೆನ್ಸಿ ಬಗ್ಗೆ, ಆಮೇಲೆ 2023-24 ವೇಕೆನ್ಸಿಯ ಬಗ್ಗೆ, ಮತ್ತು 2024 ಹಾಗೂ 25 ವೇಕೆನ್ಸಿಯ ಬಗ್ಗೆ ಡಿಟೇಲ್ ಆಗಿ ನೋಡೋಣ. ಫಸ್ಟ್ 2024-25 ಅಂದರೆ ಕಳೆದ ವರ್ಷದ ಅನಲೈಸಿಸ್ ಮಾಡೋಣ, ಕಟ್ ಆಫ್ ಅನಲೈಸಿಸ್. ಕಳೆದ ವರ್ಷ ವೇಕೆನ್ಸಿ ಎಷ್ಟು ಬಂದಿದ್ವು ಕರ್ನಾಟಕದಲ್ಲಿ? ಕಳೆದ ವರ್ಷದ ವೇಕೆನ್ಸಿಗಳು ಕಳೆದ ವರ್ಷದ ವೇಕೆನ್ಸಿಗಳು. ಕಳೆದ ವರ್ಷ ಕರ್ನಾಟಕದಲ್ಲಿ 2 ಗ್ರಾಮೀಣ ಬ್ಯಾಂಕ್ ಅಸ್ತಿತ್ವದಲ್ಲಿದ್ದು, ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇನ್ನೊಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಇವಾಗ ಇವೆರಡು ಮರ್ಜ್ ಆಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ. ಈ ಸತಿ ವೇಕೆನ್ಸಿಗಳ ಕಂಪೇರ್ ಮಾಡಿ ನೀವು, ಪ್ರತಿ ವರ್ಷದಕ್ಕಿಂತ ಈ ವರ್ಷ ವೇಕೆನ್ಸಿ ಜಾಸ್ತಿನೇ ಬಂದಿರೋದು. ಕಳೆದ ವರ್ಷ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಟೋಟಲ್ 286 ವೇಕೆನ್ಸಿ ಬಂದಿದ್ವು. ಆಮೇಲೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ 100 ವೇಕೆನ್ಸಿ ಬಂದಿದ್ವು. ಜನರಲ್ಗೆ 116, 41, EWSಗೆ 29 ಆ್ಯಂಡ್ 10 ಎರಡು ಸೇರಿಸಿ ನೋಡ್ಬೇಕು ನೀವು. 77 OBCಗಿದ್ವು, 27 ಕೂಡ OBCಗೆ, ಆಮೇಲೆ 21 STಗೆ, 7 STಗೆ, 43 SCಗೆ, ಆಮೇಲೆ 15 SCಗೆ. ಇವೆಲ್ಲ 2 ಬ್ಯಾಂಕಲ್ಲಿ ಬಂದಿರತಕ್ಕಂಥ ವೇಕೆನ್ಸಿ. ಟೋಟಲ್ ವೇಕೆನ್ಸಿ ಎಷ್ಟು ಬಂದಿದ್ದು? 386 ವೇಕೆನ್ಸಿಗಳು ಕಳೆದ ವರ್ಷ ಬಂದಿದ್ದು. ಕಳೆದ ವರ್ಷದ ವೇಕೆನ್ಸಿ ಎಷ್ಟಿತ್ತು? 386 ವೇಕೆನ್ಸಿಯಲ್ಲಿ ಕಟ್ ಆಫ್ ನೋಡ್ತಾ ಹೋಗೋಣ. ಮೊದಲು ಕಟ್ ಆಫ್ ಪ್ರಿಲಿಮ್ಸ್ ನೋಡೋಣ. 23-24 ಅಂದರೆ 24ರಲ್ಲಿ ವೇಕೆನ್ಸಿ ಬಂದು 25ರಲ್ಲಿ ರಿಸಲ್ಟ್ ಬಂದಿರುತ್ತೆ. 24ರ ವೇಕೆನ್ಸಿಯಲ್ಲಿ ಪ್ರಿಲಿಮ್ಸ್ನ RRB PO ಪ್ರಿಲಿಮ್ಸ್ನ ಕಟ್ ಆಫ್ ನೋಡೋಣ. ಪ್ರತಿ ಸ್ಟೇಟ್ಗೂ ಕಂಪೇರ್ ಮಾಡಿ ನೋಡ್ರಿ ನೀವು. ಕರ್ನಾಟಕದ ಏನು ಕಟ್ ಆಫ್ ಇರುತ್ತಲ್ಲ ಅದೇ ಕಡಿಮೆ ಇರುತ್ತೆ. ಅದು ಸೆಕೆಂಡ್ ಲಾಸ್ಟ್ ಆಗಿರ್ಬೋದು ಅಥವಾ ಥರ್ಡ್ ಲಾಸ್ಟ್ ಆಗಿರ್ಬೋದು, ಹಿಂಗಿರುತ್ತೆ. ಬಟ್ ಹೈಯೆಸ್ಟ್ ಕಟ್ ಆಫ್ಗಳೆಲ್ಲ ಮೇಲ್ಗಡೆ ನಾರ್ತ್ ಸೈಡ್ ಸ್ಟೇಟ್ಗಳದೇ ಇರುತ್ತೆ. ಕರ್ನಾಟಕದ ಕಟ್ ಆಫ್ ಎಷ್ಟಿದೆ ಅಂತ ನೋಡಿ. 38. ನಾವು ಜನರಲ್ ಕಟ್ ಆಫನ್ನು ನೋಡೋಣ. ಜನರಲ್ ಮತ್ತು EWS ಕಟ್ ಆಫ್ ಎಷ್ಟಿರ್ತದೆ? OBCದು 38 ಇತ್ತು ಕಳೆದ ವರ್ಷ, 38.5 ಕಳೆದ ವರ್ಷದ ಕಟ್ ಆಫ್ ಇದು. ಔಟ್ ಆಫ್ 80 ಮಾರ್ಕ್ಸ್. 80 ಮಾರ್ಕ್ಸಲ್ಲಿ 40 ರೀಸನಿಂಗ್ ಇರುತ್ತೆ, 40 ಕಾಂಟ್ ಇರುತ್ತೆ. ಇದರ ಟೋಟಲ್ ಮಾರ್ಕ್ಸ್ನ 80 ಮಾರ್ಕ್ಸ್ನ ನಮ್ಮ ಕಟ್ ಆಫಲ್ಲಿ ಬಂದಿರೋದು 38 ಮಾರ್ಕ್ಸ್, ಹಾಫ್ಗಿಂತ ಕಡಿಮೆ ಇದೆ. ಇನ್ನು ಮೇನ್ಸ್ ನೋಡೋಣ. ಮೇನ್ಸಲ್ಲಿ ST, SC, OBC, EWS, ಜನರಲ್. ಮೇನ್ಸ್ ಕರ್ನಾಟಕದಲ್ಲಿದೆ. ಇದು ST, SC, OBC, EWS, ಆಮೇಲೆ ಜನರಲ್. ಇದರಲ್ಲಿ ನೋಡಿರಿ, ಇದು ಟೋಟಲ್ ಎಷ್ಟು? 200 ಮಾರ್ಕ್ಸ್ಗೆ ಎಷ್ಟು ಬರಬೇಕು ಅಂತೇಳಿ. 200 ಮಾರ್ಕ್ಸ್ಗೆ 59.25. ಇದು ಈ ಜನರಲ್ ಮತ್ತು EWS ಮತ್ತು OBC ಮೂರಿಗೂ ಸೇಮ್ ಇತ್ತು. 59.25 ಇತ್ತು ಕಟ್ ಆಫ್, ಮೇನ್ಸ್ ಕಟ್ ಆಫ್. 200ಗೆ 59.25 ಮಾರ್ಕ್ಸ್ ತೊಗೊಂಡ್ರೆ ನೀವು ಡೈರೆಕ್ಟ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಿದ್ರಿ. ಫೈನಲ್ ಲಿಸ್ಟಲ್ಲಿ ಹೆಸರು ಬರ್ತಿತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆಮೇಲೆ. ಬಟ್ ಇಂಟರ್ವ್ಯೂಗೆ ಹೋಗ್ತಿದ್ರಿ ನೀವು. 59.25 ಮಾರ್ಕ್ಸ್ ತೊಗೊಂಡಿದ್ದರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಿದ್ರಿ. ಅದೇ SCಗೆ 54.81 ಇತ್ತು. ಆಮೇಲೆ STಗೆ 52.31 ಇತ್ತು ಕಳೆದ ವರ್ಷದ್ದು. ಇನ್ನು ಸೆಕ್ಷನಲ್ ಕಟ್ ಆಫ್ ಇರುತ್ತೆ. 5 ಸಬ್ಜೆಕ್ಟ್ ಇರ್ತವೆ. ಇದರಲ್ಲಿ 200 ಮಾರ್ಕ್ಸ್ಗೆ 5 ಸಬ್ಜೆಕ್ಟ್ ಇರ್ತವೆ. ಆ 5 ಸಬ್ಜೆಕ್ಟಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಸಪ್ರೇಟ್ ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಆ ಸೆಕ್ಷನಲ್ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಕ್ಷನಲ್ ಕಟ್ ಆಫಲ್ಲಿ 5 ಸಬ್ಜೆಕ್ಟ್ ಯಾವ? ರೀಸನಿಂಗ್, ಕ್ವಾಂಟ್, ಜನರಲ್ ಅವೇರ್ನೆಸ್, ಆಮೇಲೆ ಇಂಗ್ಲೀಷ್ ಅಥವಾ ಹಿಂದಿ, ಆಮೇಲೆ ಕಂಪ್ಯೂಟರ್ ಅವೇರ್ನೆಸ್. ಜನರಲ್ ಅವೇರ್ನೆಸ್ 50 ಮಾರ್ಕ್ಸಿಗೆ ಇರುತ್ತೆ. 40 ನಿಮಿಷ ಟೈಮ್ ಕೊಟ್ಟಿರ್ತಾರೆ. 40 ಕ್ವಶನ್ ಇರ್ತವೆ. ಕಂಪ್ಯೂಟರ್ ಎಷ್ಟು ಇರುತ್ತೆ? 40 ಕ್ವಶನ್ ಇರ್ತವೆ. 40 ಕ್ವಶನ್ಗೆ 20 ಮಾರ್ಕ್ಸ್. 40 ಕ್ವಶನ್ಗೆ 20 ಮಾರ್ಕ್ಸ್. ಆಮೇಲೆ ಜನರಲ್ ಅವೇರ್ನೆಸ್ 40 ಕ್ವಶನ್ ಇರ್ತವೆ, 40 ಮಾರ್ಕ್ಸ್. ಇಂಗ್ಲೀಷ್ 40 ಕ್ವಶನ್ ಇರ್ತಾವೆ, 40 ಮಾರ್ಕ್ಸ್. ಇಂಗ್ಲೀಷ್ ಅಥವಾ ಹಿಂದಿ ಬರಿಬೋದು, ಎರಡರಲ್ಲಿ ಒಂದು. ಅದು ಹಿಂದಿ 40 ಕ್ವಶನ್ ಇರ್ತಾವೆ, 40 ಮಾರ್ಕ್ಸ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಕ್ವಶನ್ ಇರ್ತಾವೆ, 50 ಮಾರ್ಕ್ಸ್.
ಈ ರೀತಿ ಈ 50 ಮಾರ್ಕ್ಸಿಗೆ 6 ಮಾರ್ಕ್ಸ್ ಇದೆ ಕಟ್ ಆಫ್ ಜಸ್ಟ್. 20 ಮಾರ್ಕ್ಸಿಗೆ 7 ಇದೆ ಕಂಪ್ಯೂಟರ್. ಆಮೇಲೆ ಜನರಲ್ ಅವೇರ್ನೆಸ್ 40 ಮಾರ್ಕ್ಸಿಗೆ 1 ಇದೆ ಸೆಕ್ಷನಲ್ ಕಟ್ ಆಫ್. ಇಂಗ್ಲೀಷ್ 11 ಇದೆ 40 ಮಾರ್ಕ್ಸಿಗೆ ಕಟ್ ಆಫ್. ಆಮೇಲೆ ಹಿಂದಿ ಎಷ್ಟೈತೆ 14 ಮಾರ್ಕ್ಸ್ ಐತೆ ಕಟ್ ಆಫ್ 40 ಮಾರ್ಕ್ಸಿಗೆ ಸೆಕ್ಷನಲ್ ಕಟ್ ಆಫ್. ಇವೆಲ್ಲ ಕ್ವಾಂಟ್ ಎಷ್ಟೈತೆ 50 ಮಾರ್ಕ್ಸಿಗೆ 5 ಇದೆ ಜಸ್ಟ್ ಕಟ್ ಆಫ್. ಈ ರೀತಿ ಕಟ್ ಆಫ್ ಇರೋದು. ಈ ಸೆಕ್ಷನಲ್ ಕಟ್ ಆಫ್ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ನಾವು ಮಾರ್ಕ್ಸ್ ಇರೋದು 50, ಕಟ್ ಆಫ್ ಇರೋದು 6. ಇಷ್ಟಂತೂ ಮಿನಿಮಮ್ ಪ್ರತಿಯೊಬ್ಬ ವ್ಯಕ್ತಿ ಫೇಲ್ ಆಗೋ ವ್ಯಕ್ತಿ ಕೂಡ ಎಷ್ಟು ಮಾರ್ಕ್ಸ್ ತೆಗಿತಾನೆ. ಇದು ಸುಮ್ಮನೆ ಇದರಲ್ಲಿ ನಾವು ಯಾವ ಕಟ್ ಆಫಿಗೆ ಫೋಕಸ್ ಮಾಡ್ಬೇಕಂದ್ರೆ ಇಂಗ್ಲೀಷ್ ಸ್ವಲ್ಪ ಸ್ಕೋರ್ ಕಡಿಮೆ ಆಗೋದ್ರಿಂದ ಈ ಕಟ್ ಆಫನ್ನು ನೀವು ಏನಾರ ಇದೊಂದು ಕಟ್ ಆಫ್ ನಮ್ಮ ತಲೆಯಲ್ಲಿ ಇಟ್ಕೊಂಡು ಈ ಸೆಕ್ಷನ್ ಕಟ್ ಆಫನ್ನು ನೋಡಬೇಕಾಗಿರೋದು. ನೆಕ್ಸ್ಟ್ ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಆಯ್ತು, ಇವಾಗ ಇಂಟರ್ವ್ಯೂ ಆದ ನಂತರ ಫೈನಲ್ ಕಟ್ ಆಫ್ ಬರುತ್ತೆ ಒಂದು. ಆ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಳೆದ ವರ್ಷ ಎಷ್ಟು ಕಟ್ ಆಫ್ ಇತ್ತು? ಫೈನಲ್ ಸೆಲೆಕ್ಷನ್ ಆದ ನಂತರ ಕಟ್ ಆಫ್ ಇದು. ಫೈನಲ್ ಸೆಲೆಕ್ಷನ್ ಕಟ್ ಆಫ್ ಯಾವ ರೀತಿ ಮಾಡ್ತಾರೆ ಅಂತಂದರೆ 200 ಮಾರ್ಕ್ಸಿಂದು ನಿಮ್ಮದು ಮೇನ್ಸ್ ಪೇಪರ್ ಇರುತ್ತೆ, 100 ಮಾರ್ಕ್ಸಿಗೆ ನಿಮ್ಮದು ಇಂಟರ್ವ್ಯೂ ಇರುತ್ತೆ. 200 ಮಾರ್ಕ್ಸನ್ನು 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಇಂಟು 0.4 ಮಾಡಿ 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಇದೇನು ಮಾಡ್ತಾರೆ ಇಂಟು 0.1 ಮಾಡಿ 0.2 ಮಾಡಿ 20 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಇದು 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ರು, 20 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ರು, ಇವೆರಡೂ ಸೇರಿಸಿ 100 ಮಾರ್ಕ್ಸ್ ಆಗುತ್ತೆ. ಈ 100 ಮಾರ್ಕ್ಸನ್ನು ಬೇಸಾಗಿ ಇಟ್ಕೊಂಡು ಬಂದಿರೋ ಕಟ್ ಆಫ್ಗಳು ಇವೆಲ್ಲ ಕಟ್ ಆಫ್ ಏನಿದೆ ಆ 100 ಮಾರ್ಕ್ಸನ್ನೇ ಆಧಾರವಾಗಿ ಇಟ್ಕೊಂಡು ಬಂದಿರತಕ್ಕಂಥ ಕಟ್ ಆಫ್. ಇಂಟರ್ವ್ಯೂವಲ್ಲಿ ಮೇನ್ಸಲ್ಲಿ ನಿಮ್ಗೆ ಏನಾರ 100 ಮಾರ್ಕ್ಸ್ ಬಂದಿದೆ ಅಂದ್ಕೊಳ್ಳಿ, 200ಗೆ 100 ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಳ್ಳಿ. ಆ 100 ಮಾರ್ಕ್ಸಿಗೆ ಇಂಟು 0.4 ಮಾಡಿದ್ರೆ ಎಷ್ಟಾಯಿತು? 40 ಮಾರ್ಕ್ಸ್ ಆಯಿತು. ಮೇನ್ಸಲ್ಲಿ 40 ಬಂತು. ಇಂಟರ್ವ್ಯೂವಲ್ಲಿ ನಿಮ್ಗೆ ಏನಾರ 75 ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಇಂಟು 0.2 ಮಾಡ್ತಾರೆ. 0.2 ಮಾಡಿದ ನಂತರ 15 ಮಾರ್ಕ್ಸ್ ಆಯಿತು. ಇವೆರಡೂ ಸೇರಿಸಿ ಬಂದಿರೋದು 55 ಮಾರ್ಕ್ಸ್ ನಿಮಗೆ. ಇದು ನಿಮ್ಮ ಫೈನಲ್ ಮಾರ್ಕ್ಸ್. ಈ ಮಾರ್ಕ್ಸನ್ನು ಇಲ್ಲಿ ಕೊಟ್ಟಿರೋದು ಅವರು ಎಷ್ಟೆಷ್ಟು ಕಟ್ ಆಫ್ ಇದೆ ಅಂತ ಹೇಳ್ಕೊಟ್ಟಿರೋದು. ಇವಾಗ ನೋಡೋಣ ಕಟ್ ಆಫ್ ಕರ್ನಾಟಕದ ಎಷ್ಟೈತಂತೆ. ಕರ್ನಾಟಕದ ಕಟ್ ಆಫ್ ಎಷ್ಟಿದೆ? 38. ಯಾವುದಕ್ಕೆ? ಎಸ್ ಟಿಗೆ 36, ಎಸ್ ಟಿಗೆ. ಆಮೇಲೆ ಒ ಬಿ ಸಿಗೆ 43, ಆಮೇಲೆ ಇ ಡಬ್ಲ್ಯೂ ಎಸ್ಗೆ 42. ಯು ಆರ್ ಅಂದರೆ ಜನರಲ್ಗೆ ಎಷ್ಟೈತೆ? 45.48 ಅಂದರೆ 45.5 ಯು ಆರ್ಗಿರೋದು ಕಟ್ ಆಫ್. ನಿಮಗೆ ಎಷ್ಟು ಬರಬೇಕು? ಅಲ್ಲಿ ಏನಿತ್ತು 60 ಮಾರ್ಕ್ಸ್ ಬಂದಿತ್ತಲ್ಲ ಮೇನ್ಸಲ್ಲಿ. ಕಟ್ ಆಫ್ ಎಷ್ಟು? 60 ಇತ್ತು. 60ಕ್ಕೆ ನೀವೇನಾದ್ರು ಇಂಟು 0.4 ಮಾಡಿದ್ರೆ ಅಂದರೆ ಮೇನ್ಸಲ್ಲಿ ಕಟ್ ಆಫ್ 60 ಇತ್ತು ಲಾಸ್ಟ್ ಇಯರ್ದು, ಅಂದರೆ 59.25 ಇತ್ತು. 60 ಅಂದ್ಕೊಳ್ಳೋಣ. 60ಕ್ಕೆ 0.4 ಮಾಡಿದ್ರೆ 24 ಮಾರ್ಕ್ಸ್ ಆಯಿತು. 24 ಮಾರ್ಕ್ಸಿಗೆ ಇಂಟರ್ವ್ಯೂದು ಮಾರ್ಕ್ಸ್ ನಿಮ್ಗೆ ಏನಾದರೆ ಮಿನಿಮಮ್ 15 ಮಾರ್ಕ್ಸ್ ಬಿದ್ದು ಅಂತ ಸೇರಿಸ್ಕೊಳ್ಳಿ. 15 ಮಾರ್ಕ್ಸ್ ಸೇರಿಸಿದ್ರೆ ಎಷ್ಟಾಯಿತು? 9, ಇದೊಂದು 39 ಮಾರ್ಕ್ಸ್ ಆಯಿತು. 39 ನೀವೇನಾದ್ರೆ ಎಸ್ ಟಿ ಇದ್ರೆ ಸೆಲೆಕ್ಟ್ ಆಗ್ತಿದ್ರಿ, ಎಸ್ ಸಿ ಇದ್ದರೆ ಸೆಲೆಕ್ಟ್ ಆಗ್ತಿದ್ರಿ, ಅಥವಾ ಮತ್ತು ಆಯಿತು ಎಸ್ ಸಿ ಇದ್ದರೆ ಸೆಲೆಕ್ಟ್ ಆಗ್ತಿದ್ರಿ. ಅದೇ ಜನರಲ್ ಕ್ಯಾಟಗರಿಗೆ ಲಾಸ್ಟ್ ವರ್ಷ ಎಷ್ಟು ಮೇನ್ಸಲ್ಲಿ ಮಾರ್ಕ್ಸ್ ಬರಬೇಕಾಗಿತ್ತು? ಮಿನಿಮಮ್ 70 ಮಾರ್ಕ್ಸ್ ಬರಬೇಕಾಗಿತ್ತು. ಏನಾರು ಅವರು ಇಂಟರ್ವ್ಯೂವಲ್ಲಿ ಜಾಸ್ತಿ ಮಾರ್ಕ್ಸ್ ಮಾಡೋಕ್ಕೆ ರೆಡಿ ಇದ್ದರೆ. ಇಂಟು 0.4 ಮಾಡಿದ್ರೆ ಎಷ್ಟಾಗುತ್ತೆ? 28 ಮಾರ್ಕ್ಸ್ ಮೇನ್ಸಿಂದ ಬಂತು. ಇಂಟರ್ವ್ಯೂವಲ್ಲಿ ನೀವೇನಾರ ಒಂದು 16+ ಮಾರ್ಕ್ಸ್ ತೆಗೆದ್ರೆ ಸಾರಿ ಇಂಟರ್ವ್ಯೂವಲ್ಲಿ ಇದು 28 ಆಯಿತು. ಇಂಟರ್ವ್ಯೂನಲ್ಲಿ 16+ ಮಾರ್ಕ್ಸ್ ತೆಗೆದ್ರೆ ಅದು 44 ಆಗುತ್ತೆ. 44 ಆಗುತ್ತೆ. 44 ಇದ್ದರೆ ನೀವು ಜನರಲ್ ಕ್ಯಾಟಗರಿ ಇದ್ದರೆ ಆಗ್ತಿರಲಿಲ್ಲ. ಇ ಡಬ್ಲ್ಯೂ ಎಸ್ ಇದ್ದರೆ ಆಗ್ತಿದ್ರಿ, ಒ ಬಿ ಸಿ ಇದ್ದರೆ ಆಗ್ತಿದ್ರಿ. ಇ ಡಬ್ಲ್ಯೂ ಎಸ್ ಅವ್ರಿಗೆ ಮಿನಿಮಮ್ 80 ಮಾರ್ಕ್ಸ್ ಲಾಸ್ಟ್ ಇಯರ್ ಬರಬೇಕಾಗಿತ್ತು. 75 to 80 ಮಾರ್ಕ್ಸ್ ಬರಬೇಕಾಗಿತ್ತು. 80 ಮಾರ್ಕ್ಸ್ ಬಂದರೆ 32 ಮಾರ್ಕ್ಸ್ ಅದು ಆಗ್ತಿತ್ತು. ಆಮೇಲೆ ನಿಮ್ಮದು ಇದರದ್ದು ಮೇನ್ಸಲ್ಲಿ ಇದು ಇಂಟರ್ವ್ಯೂವಲ್ಲಿ ಒಂದು 15 ಬಂದಿದ್ರೆ ಇದು 7, ಇದು 4, 47 ಆಗ್ತಿತ್ತು. ಇಲ್ಲಿ ನೀವು ಕ್ಲಿಯರ್ ಆಗ್ತಿದ್ರಿ. ಈ ಜನರಲಲ್ಲಿ ಎಷ್ಟೊಂದು 40 ಲಾಸ್ಟ್ ಇಯರ್. ಅಂತಂದರೆ ನಾವು ಮಿನಿಮಮ್ ಮೇನ್ಸಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು? ಮಿನಿಮಮ್ ಮೇನ್ಸಲ್ಲಿ ನಾವು 90 to 100 ಸ್ಕೋರ್ ಮಾಡಲೇಬೇಕು. 90 ಮಾರ್ಕ್ಸಿಂದ 100 ಮಾರ್ಕ್ಸನ್ನು ನಾವು ಸ್ಕೋರ್ ಮಾಡಲೇಬೇಕು ಮೇನ್ಸಲ್ಲಿ. 90 to 100 ಮಾರ್ಕ್ಸ್ ಮಾಡಿದ್ರೆ ನಾವು ಸೇಫ್ ಹ್ಯಾಂಡಲ್ಲಿ ಇದ್ದೀವಿ ಅಂತ ಅರ್ಥ. ಇದು ಆ ವರ್ಷದ ವೇಕೆನ್ಸಿ, ಆಮೇಲೆ ಆ ವರ್ಷದ ಎಕ್ಸಾಮ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಬಟ್ ಜನರಲ್ ಆಗಿ ನಮಗೆ 90 to 100 ಸ್ಕೋರ್ ಮಾಡಲೇಬೇಕು ಮೇನ್ಸಲ್ಲಿ. ಟೋಟಲ್ 200 ಮಾರ್ಕ್ಸ್ಗೆ 90 to 100 ಸ್ಕೋರ್ ಮಾಡಲೇಬೇಕು. ಈ ರೀತಿ ಇದು ಒಂದು ವರ್ಷದ ಮುಗೀತು. ಇನ್ನು ಎರಡು ಅಂದರೆ ಅದರ ಹಿಂದಿನ ವರ್ಷದ ನೋಡೋಣ. 2023-24 ವೇಕೆನ್ಸಿಗಳು ನೋಡೋಣ. ಎಷ್ಟು ವೇಕೆನ್ಸಿ ಬಂದಿದ್ದು 2023-24ರಲ್ಲಿ? 23-24ರಲ್ಲಿ ಮತ್ತು ಕರ್ನಾಟಕದಲ್ಲಿ 2 ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಬಂದಿರೋದು 200 + 150 350 ವೇಕೆನ್ಸಿ. ಲಾಸ್ಟ್ ಇಯರ್ 386 ಬಂದಿತ್ತು. ಅದಾದ ನಂತರ ಅದಕ್ಕಿಂತ ಮೊದಲನೇ ವರ್ಷ 350 ಬಂದಿತ್ತು. 350 ಬಂದಿತ್ತು. ಇವೆಲ್ಲ ಇದು ಸೆಕ್ಷನಲ್ ಇದು ಪ್ರತಿಯೊಂದು ಕಾಸ್ಟ್ ಮೇಲೆ ನೀವು ವೇಕೆನ್ಸಿಗಳು ನೋಡ್ಕೊಳ್ಳಿ. ಆಮೇಲೆ ನಾವು ಟೋಟಲ್ ವೇಕೆನ್ಸಿ ಆಧಾರದ ಮೇಲೆ ಕಟ್ ಮಾಡೋಣ. ಇವಾಗ 350 ವೇಕೆನ್ಸಿ ಬಂದಿದ್ದು. ಪ್ರಿಲಿಮ್ಸ್ ಕಟ್ ಮಾಡೋಣ ಫಸ್ಟ್, ಆಮೇಲೆ ಮೇನ್ಸ್ ಕಟ್ ಮಾಡೋಣ. ಪ್ರಿಲಿಮ್ಸ್ ಎಷ್ಟು ಬಂದಿತ್ತು? ಜನರಲ್ಗೆ 35 ಬಂದಿತ್ತು. ಟೋಟಲ್ 80 ಮಾರ್ಕ್ಸ್. ಜನರಲ್ಗೆ 35 ಅಂದರೆ ಉಳ್ಕೋದೆಲ್ಲ ಕಾಸ್ಟ್ಗಳು ಇದಕ್ಕಿಂತ ಕಡಿಮೆ ಇರುತ್ತೆ. ಜನರಲ್ಗೆ 80 ಮಾರ್ಕ್ಸ್ಗೆ 35 ಬಂದಿತ್ತು.
ಆಮೇಲೆ ಮೇನ್ಸ್ ಎಷ್ಟು ಬಂದಿತ್ತು 54 ಬಂದಿತ್ತು. 54 ಮಾರ್ಕ್ಸ್ ತೆಗೆದ್ರೆ ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತೀರಿ, ಟೋಟಲ್ 200 ಮಾರ್ಕ್ಸ್ಗೆ. ಆಮೇಲೆ ಇಂಟರ್ವ್ಯೂ ಆದ ನಂತರ ಫೈನಲ್ ಸ್ಕೋರ್ ಎಷ್ಟಾಗಿತ್ತು, ಕಟ್ ಆಫ್ ಎಷ್ಟಿತ್ತು ಅಂತಂದರೆ ಆ ವರ್ಷದ ಕಟ್ ಆಫ್ ಫೈನಲ್ ಕರ್ನಾಟಕ ಎಲ್ಲೈತೆ, ಕರ್ನಾಟಕದಲ್ಲಿ ಎಸ್ ಟಿಗೆ ಎಷ್ಟಿತ್ತು 40 ಇತ್ತು, ಎಸ್ ಸಿಗೆ 40 ಇತ್ತು, ಎಸ್ ಟಿ 38 ಇತ್ತು, ಒ ಬಿ ಸಿಗೆ 44 ಇತ್ತು, EWSಗೆ 43 ಇತ್ತು, ಜನರಲ್ ಕ್ಯಾಟಗರಿಗೆ 46 ಇತ್ತು. ಇಷ್ಟ ಆಗಬೇಕಂತಂದ್ರೆ ನೀವು ಇಲ್ಲಿ ಭೀ 90 ಮಾರ್ಕ್ಸಿನ ಇಟ್ಕೊಂಡು ನೋಡಿರಿ. 90 × 0.4 36 ಮಾರ್ಕ್ಸ್ ಆಯಿತು. ನಿಮಗೇನಾರೆ ಇಂಟರ್ವ್ಯೂ ಅಲ್ಲಿ ಒಂದು ಅಟ್ಲೀಸ್ಟ್ ಇಂಟರ್ವ್ಯೂವಲ್ಲಿ ಒಂದು 12 ಮಾರ್ಕ್ಸ್ ಬಿದ್ದರೆ ಇದೊಂದು 8 48 ಆಗ್ತಿತ್ತು, ಅಂದರೆ ನೀವು ಕ್ಲಿಯರ್ ಮಾಡ್ತಿದ್ರಿ. 90 ಮಾರ್ಕ್ಸ್ ಟಾರ್ಗೆಟ್ ಇಟ್ಕೊಂಡು ಹೋದರೆ ನಿಮ್ದು ಎಕ್ಸಾಮ್ 100% ಕ್ಲಿಯರ್ ಆಗೇ ಆಗುತ್ತೆ. ಈ ರೀತಿ ಇದು 2023-24 ವೇಕೆನ್ಸಿ ಮತ್ತು ಕಟ್ ಆಫ್ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ 22-23 ವೇಕೆನ್ಸಿ ಮತ್ತು ಕಟ್ ಆಫ್ ನೋಡೋಣ. 22-23ರಲ್ಲಿ ಕರ್ನಾಟಕದಲ್ಲಿ 2 ಬ್ಯಾಂಕಿನ ವೇಕೆನ್ಸಿ ನೋಡೋಣ. ಒಂದು 231 ಇತ್ತು, ಒಂದು 200 ಇಡ್ರಿ. 230 ಮತ್ತು 200 ಸೇರಿಸಿದ್ರೆ ಎಷ್ಟಾಯಿತು, 429 ವೇಕೆನ್ಸಿ ಬಂದಿದ್ದು. ಇದ್ರ ಪ್ರಕಾರ 429 ವೇಕೆನ್ಸಿ ಬಂದಿದ್ದು 2022-23ರಲ್ಲಿ. ಅವಾಗಿನ ಕಾಂಪಿಟೇಷನ್ ಲೆವೆಲ್ನಲ್ಲಿ ಏನೇ ಕಟ್ ಆಫ್ ಇದ್ದು ಅನ್ನೋದು ನೋಡೋಣ. ಇವಾಗ ಅವಾಗ ಏನಾಯಿತು, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕಟ್ ಆಫ್. ಇದು ಪ್ರಿಲಿಮ್ಸ್, ಇದು ಮೇನ್ಸ್. ಜನರಲ್ ಕ್ಯಾಟಗರಿಗೆ ಪ್ರಿಲಿಮ್ಸಲ್ಲಿ 36 ಇತ್ತು ಕಟ್ ಆಫ್, ಟೋಟಲ್ ಔಟ್ ಆಫ್ 80 ಮಾರ್ಕ್ಸಿಗೆ. ಮೇನ್ಸಲ್ಲಿ ಜನರಲ್ ಕ್ಯಾಟಗರಿಗೆ 65 ಇತ್ತು, ಔಟ್ ಆಫ್ 200. ಬೇರೆ ಕ್ಯಾಟಗರಿ ಇದಕ್ಕಿಂತ ಕಡಿಮೆನೇ ಇರುತ್ತೆ, 65.19 ಇತ್ತು ಮೇನ್ಸಲ್ಲಿ. ಇಷ್ಟು ಮಾರ್ಕ್ಸ್ ಆಗಿದ್ರೆ ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಿದ್ರಿ. ಬಟ್ ನಿಮಗೆ ಫೈನಲ್ ಲಿಸ್ಟಲ್ಲಿ ಹೆಸರು ಬರಬೇಕಂದ್ರೆ ಎಷ್ಟು ಬೇಕಾಗಿತ್ತು ಆ ವರ್ಷ ಅಂತಂದರೆ ಮಿನಿಮಮ್ 80ರಿಂದ 90 ಮಾರ್ಕ್ಸ್ ಬೇಕಾಗಿತ್ತು 2022ರಲ್ಲಿ. ಫೈನಲ್ ಕಟ್ ಆಫ್ ನೋಡುತ್ತಾ ಇಲ್ಲಿ ಕರ್ನಾಟಕದಲ್ಲೈತೆ. ಕರ್ನಾಟಕ SC ST OBC EWS ಇವರಲ್ಲ. ಕರ್ನಾಟಕ SC ಇದವರಿಗೆ 46 ಇತ್ತು, 46. SC ದವರಿಗೆ 46 ಇತ್ತು, ST ದವರಿಗೆ 43. ಆಮೇಲೆ OBC ದವರಿಗೆ 50, EWS ದವರಿಗೆ 49. ಇದನ್ನು 50ನೇ, ನಿಯರ್ಲಿ 50ನೇ. 52 ಏನಿತ್ತು ಜನರಲ್ದವರಿಗೆ. ಇದು ಫೈನಲ್ ಲಿಸ್ಟಲ್ಲಿ ಅಂದರೆ ಫೈನಲ್ ಕಟ್ ಆಫ್ ಇದು. ಇಂಟರ್ವ್ಯೂ ಪ್ಲಸ್ ಮೇನ್ಸ್ 2 ಮಾರ್ಕ್ಸ್ ಸೇರಿಸಿ ಬಂದಿರೋ ಕಟ್ ಆಫ್. ಇಂಟರ್ವ್ಯೂದು 80 ಕನ್ವರ್ಟ್ ಮಾಡ್ಕೊಂಡಿರ್ತಾರೆ, ಮೇನ್ಸ್ದು 20 ಮಾರ್ಕ್ಸ್ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ, 2 ಕೂಡಿಸಿ 100 ಮಾರ್ಕ್ಸ್ ಮಾಡಿರ್ತಾರೆ. ಟೋಟಲ್ 100 ಕನ್ವರ್ಟ್ ಮಾಡಿಕೊಂಡು ಇಷ್ಟು ಬಂದಿದೆ, 100ಅಲ್ಲಿ ಇಷ್ಟು ಬಂದಿದೆ ಅಂತ ಅರ್ಥ. 46 ಮಾರ್ಕ್ಸ್ ಇದೆ. ಇಲ್ಲೇ ಜನರಲ್ 52 ಬಂದೈತಿ ಸಲ, 52 ಅಂದ್ರೆ 3 ವರ್ಷದಿಂದ. ಆವಾಗ 52 ಆಗ್ಬೇಕಂತಂದ್ರೆ ನೀವು ಮತ್ತೆ 90 ಮಾರ್ಕ್ಸಿಗೆ ಇಂಟು ಮಾಡಿ ನೋಡಿರಿ. 90 × 0.4 9×4 36. 200 90 ಮಾರ್ಕ್ಸ್ ಏನಾರ ಮೇನ್ಸಲ್ಲಿ ತೊಗೊಂಡಿದ್ರೆ 36 ಮಾರ್ಕ್ಸ್ ಅದು ಕನ್ವರ್ಟ್ ಆಗಿ ಇಲ್ಲಿಗೆ ಬರ್ತಿತ್ತು. ಅದಾದ ನಂತರ ನಿಮ್ಗೆ ಇಂಟರ್ವ್ಯೂವಲ್ಲಿ ನೀವು ಏನಾರ ಒಂದು ಅಟ್ಲೀಸ್ಟ್ 16 ಮಾರ್ಕ್ಸ್ ತೊಗೊಳ್ಳೇಬೇಕಾಗಿತ್ತು. 16 ಮಾರ್ಕ್ಸ್ ತೊಗೊಂಡಿದ್ರೆ ಇದೊಂದು 52 ಮಾರ್ಕ್ಸ್ ಆಗ್ತಿತ್ತು. ಕಟಾಕಟಿ ಆಗೋ ಅಂದ್ರೆ ಇನ್ನೂ 0.12 ಐತೆ, ಇದೂ ಆಗ್ತಿರಲಿಲ್ಲ. 90 ಅಂತ ನಾನು ಹೇಳಿದೆ. ಇಂಟರ್ವ್ಯೂವಲ್ಲಿ ನಾನು 16ಕ್ಕಿಂತ ಜಾಸ್ತಿನೇ ತೊಗೋಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದೆ, ನಾನು 90 to 100 ಮಾರ್ಕ್ಸ್ ಅಂತ ಹೇಳಿದ್ದೆ. 90 to 100 ಮಾರ್ಕ್ಸ್ ಏನಾದ್ರು ತೊಗೊಂಡ್ರೆ ನೀವು ಸೇಫ್ ಹ್ಯಾಂಡಲ್ಲಿ ಇರ್ತೀರ. 90 to 100 ಅಂತ ಅಂದ್ಕೊಂಡು ನೋಡಿದ್ರೆ 100 × 0.4 ಮಾಡಿದ್ರೆ ಎಷ್ಟಾಯಿತು, 40 ಮಾರ್ಕ್ಸ್ ಆಯಿತು. ಅದಾದ ನಂತರ 20 ಕನ್ವರ್ಟ್ ಮಾಡಿ ನೋಡಿರ್ತೀವಲ್ಲ, 20ಕ್ಕೆ 100 ಇದ್ದಿದ್ದು 20 ಕನ್ವರ್ಟ್ ಮಾಡಿರ್ತಾರೆ ಇಂಟು 0.2ಲೇ. ಅದು 20 ಮಾರ್ಕ್ಸಿಗೆ ನೀವೇನಾರ ಒಂದು 16 ಅಥವಾ 15 ಮಾರ್ಕ್ಸ್ ತೊಗೊಂಡಿದ್ರು 55 ಆಗ್ತಿತ್ತು. ಇದಕ್ಕಿಂತ ಕಟ್ ಆಫ್ ಯಾವ ವರ್ಷವೂ ಜಾಸ್ತಿ ಹೋಗೋಂಗಿಲ್ಲ. 55+ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಇಷ್ಟಂತೂ ಇಂಟರ್ವ್ಯೂವಲ್ಲಿ ನಾವು ಮಾಡ್ಬೋದು 15 ಮಾರ್ಕ್ಸ್. ಅದಕ್ಕೆ 100 ಮಾರ್ಕ್ಸ್ ಏನಾದ್ರು ನೀವು ಮೇನ್ಸಲ್ಲಿ ಸ್ಕೋರ್ ಮಾಡಿದರೆ ಎಷ್ಟಾಗುತ್ತೆ. ಇದು ಜನರಲ್ದವ್ರಿಗೆ ಹೇಳಿದೆ. ನಾವು ಬೇರೆ ಕ್ಯಾಟಗರಿದವರಿಗೆ 80 to 90 ಇದೆ. 80 to 90 ಆದರೆ ಬೇರೆ ಕ್ಯಾಟಗರಿದವರಿಗೆ. ಆದರೆ OBC ಮತ್ತು ಜನರಲ್ದವರಿಗೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ಬರಬೇಕು, OBC ಜನರಲ್ ಮತ್ತು EWS ಅವರಿಗೆ. OBC ಜನರಲ್ EWS ಅವರಿಗೆ ಮಿನಿಮಮ್ ಮೇನ್ಸಲ್ಲಿ 90 to 100 ಮಾರ್ಕ್ಸ್ ಮಾಡಲೇಬೇಕು ಅವರು, ಔಟ್ ಆಫ್ 200. ಇದೇನು ಭಾಳ ಕಷ್ಟನೂ ಇಲ್ಲ. 200ಗೆ 100 ಮಾರ್ಕ್ಸ್ ಅಂದರೆ 50% ಸ್ಕೋರ್ ಮಾಡೋದು. ಈ ರೀತಿ ಕಟ್ ಆಫ್ಗಳೆಲ್ಲ ನೋಡಿದೆ ನಾವು, ಪ್ರತಿ ವರ್ಷದ ಕಟ್ ಆಫ್. ಒಂದು ನಾವು ಎಷ್ಟು ಸ್ಕೋರ್ ಬಂದರೆ ಸೇಫ್ ಈ ವರ್ಷ ಅಂತಂದರೆ, ಈ ವರ್ಷ ಎಷ್ಟಿದೆ ಟೋಟಲ್ ವೇಕೆನ್ಸಿ, ಇಲ್ಲಿ ಬ್ಲಾಂಕ್ ಪೇಜ್ ಇಲ್ಲ. ಸರ್, ಈ ವರ್ಷದ ಟೋಟಲ್ ವೇಕೆನ್ಸಿಗಳು ಎಷ್ಟು ಬಂದಿದ್ದಾವೆ? ಟೋಟಲ್ ವೇಕೆನ್ಸಿ ಬಂದಿರೋದು 500 ವೇಕೆನ್ಸಿ ಇದಾವೆ. 500 ವೇಕೆನ್ಸಿ ಇದೆ ಕರ್ನಾಟಕದಲ್ಲಿ. ಪ್ರಿಲಿಮ್ಸ್ದ ನಾವು ಈ ಸಲ ಏನಾದ್ರು ಕಟ್ ಆಫ್ ನೋಡ್ತಾ ಹೋದರೆ ನಾನು ಪ್ರಿಡಿಕ್ಟ್ ಮಾಡೋದು, ಈ 3 ವರ್ಷದ ಪ್ರಕಾರ ನಾನು ಪ್ರಿಡಿಕ್ಟ್ ಮಾಡೋದು 40 ± 2 ಎಷ್ಟೇ ಇರುತ್ತೆ. 40 ± 2. ಇದು ಮತ್ತು ಕಾಂಪಿಟೇಷನ್ ಮೇಲೆ ವೇರಿ ಆಗ್ತಿರುತ್ತೆ. 40 ± 2, ಮೈನಸ್ ಅಂತೂ ಇಲ್ಲ. 42 ಅಂತ ಇಟ್ಕೊಳ್ಳಿ. 42 ಇರ್ಬೋದು. ನೀವು ಅದನ್ನು ಯಾವ ರೀತಿ ಮಾಡ್ಬೋದು ಅಂತಂದರೆ 25 ನಿಮಿಷ ಇದಕ್ಕಿರುತ್ತೆ ಕ್ವಾಂಟಿ. ಇದು ರೀಸನಿಂಗ್ಗೆ 20 ನಿಮಿಷ ಕ್ವಾಂಟಿಗೆ ಇರುತ್ತೆ. ಇದರಲ್ಲಿ 25 ಕ್ವಶನ್, ಇದರಲ್ಲಿ 20 ಕ್ವಶನ್. ಟೋಟಲ್ 45% ಆ್ಯಕ್ಯುರೇಟಾಗಿ ಕರೆಕ್ಟ್ ಆದರೆ ನೀವು ಕ್ಲಿಯರ್ ಮಾಡ್ಕೋಬೋದು. 1 ನಿಮಿಷಕ್ಕೆ 1 ಕ್ವಶನ್ ಹಿಡ್ಕೊಂಡು ಹೋದ್ರು 45 ಕ್ವಶನ್ ಕರೆಕ್ಟ್ ಆದರೆ ಇದು ಕಟ್ ಆಫ್ ಕ್ಲಿಯರ್ ಆಗುತ್ತೆ. ಟೋಟಲ್ 80 ಕ್ವಶನ್ ಇರ್ತವೆ.
80ಕ್ಕೆ 45 ಅಟೆಂಪ್ಟ್ ಮಾಡಿದ್ದಾರೆ. ಅದಕ್ಕಿಂತ ಕ್ವಶನ್ ಈಸಿ ಇರ್ತವೆ, ಇದಕ್ಕಿಂತ ಸ್ಪೀಡಾಗಿನೇ ನೀವು ಸಾಲ್ವ್ ಮಾಡ್ಬೋದು, ಸ್ಕೋರು ಆಗುತ್ತೆ. ಇದು ಪ್ರಿಲಿಮ್ಸ್ ಏನು ಈಸಿ ಇರುತ್ತೆ. POದು ಸ್ವಲ್ಪ ಆಫೀಸ್ ಅಸಿಸ್ಟೆಂಟ್ದು ಅದು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಇದೇ ಥರ 3 ವರ್ಷದ ಕಂಪೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೆಕೆಂಡ್ ಮೇನ್ಸ್. ಇವಾಗ ಮೇನ್ಸ್ದು ಟೋಟಲ್ 200 ಮಾರ್ಕ್ಸ್ ಇರ್ತೈತೆ. ನೀವು 200ಗೆ 100 ಮಾರ್ಕ್ಸನ್ನು ನೀವು ತೊಗೊಳ್ಳೇಬೇಕು. 90 to 100 ಇಟ್ಕೊಳ್ಳಿ. 90 to 100 ನಾನು ಆವಾಗಲೇ ಹೇಳ್ತಿರೋದು. 90 to 100 ಅಂದರೆ ಇದಕ್ಕೆ ಇಂಟು 0.4 ಮಾಡಿದ ನಂತರ 9×4 = 40 ಮಾರ್ಕ್ಸ್ ಬರುತ್ತೆ. 36 to 40 ಮಾರ್ಕ್ಸ್ ಮೇನ್ಸ್ದು. ಆಮೇಲೆ ಇಂಟರ್ವ್ಯೂವಲ್ಲಿ ಥರ್ಡ್ ಒನ್ ಇಂಟರ್ವ್ಯೂ ಟೋಟಲ್ 100 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತೈತೆ. 100 ಮಾರ್ಕ್ಸಿಗೆ ನೀವೇನಾದ್ರೆ ಒಂದು 75 ತೊಗೊಂಡ್ರು ಅದೇನಾಗುತ್ತೆ ಇಂಟು 0.2 ಮಾಡಿದ ನಂತರ 15 ಆಗುತ್ತೆ. 75 80 ಮಾರ್ಕ್ಸ್ ತೊಗೊಂಡ್ರೆ ಅದು 16 ಆಗುತ್ತೆ. ಇದು ತೊಗೊಂಡ್ರೆ ಇದು ಎಷ್ಟಾಗುತ್ತೆ 15 to 16 ಮಾರ್ಕ್ಸ್ ಬರಬೇಕು. ಇದು ಬಂದರೆ ಈ ಮಾರ್ಕ್ಸ್ ಬಂದರೆ ಇಷ್ಟು ಬರಬೇಕು. ಈ ಮಾರ್ಕ್ಸ್ ಬಂದರೆ ಎಷ್ಟು ಬರ್ತೈತೆ? ಈ ಮಾರ್ಕ್ಸ್ ಬಂದರೆ ನೀವೇನಾರ ಇದರಲ್ಲಿ 72 ಅಂತಂದ್ರೆ 14ರಿಂದ 15 ಮಾರ್ಕ್ಸ್ ತೊಗೊಂಡ್ರೆ ನಡೀತೈತೆ. 14ರಿಂದ 15, 15ರಿಂದ 16 ಈ ಮಾರ್ಕ್ಸ್ ಬಂದರೆ 14ರಿಂದ 15 ಮಾರ್ಕ್ಸ್ ಬಂದರೆ ಟೋಟಲ್ ಎಷ್ಟಾಗ್ತದೆ ಫೈನಲ್ ಸೆಲೆಕ್ಷನ್ಗೆ? 36ರಲ್ಲಿ 16 ಕೊಡಿಸಿದ್ರೆ 52 ಪ್ಲಸ್ 36ರಲ್ಲಿ 16 ಕೊಡಿಸಿದ್ರೆ 52 ಆಗುತ್ತಲ್ಲ. 52ಕ್ಕಿಂತ ಜಾಸ್ತಿನೇ ಆಗುತ್ತೆ. 36ರಿಂದ ಇವೆರಡರ ಮಧ್ಯದಲ್ಲಿ ಇರಬೇಕು. ಇವೆರಡು ಬಂತಂದರೆ ಅದು 16 ಅಂತೂ ಮಿನಿಮಮ್ ತೆಗಿಲೇಬೇಕಾಗುತ್ತೆ. 36 ಅಂತಂದ್ರೆ 90 ಮಾರ್ಕ್ಸ್ ಬಿದ್ದು ಅಂದರೆ 16 ಅಂತೂ ಮಿನಿಮಮ್ ತೆಗಿಲೇಬೇಕು. ಆಮೇಲೆ 40 ಮಾರ್ಕ್ಸ್ ಬಿದ್ದು ಅಂತಂದರೆ ಮಿನಿಮಮ್ 15 ಮಾರ್ಕ್ಸ್ 14 ಮಾರ್ಕ್ಸ್ ಅಂತ ತೆಗಿಬೇಕು. 40ರಲ್ಲಿ 14 ಕೊಡಿಸಿದ್ರೆ 54 ಆಗುತ್ತೆ. ಫೈನಲ್ ಸೆಲೆಕ್ಷನ್ ನಿಮ್ಮದು ಕಟ್ ಆಫ್ 55 ಇಟ್ಕೋಬೇಕು ನೀವು. 55 ±2 ಜನರಲ್ ಕ್ಯಾಟಗರಿವರೆಗೆ. ಪ್ರಿಲಿಮ್ಸ್ ಕಟ್ ಆಫ್ ಎಷ್ಟಿರುತ್ತೆ? 42. ಆಮೇಲೆ ಮೇನ್ಸ್ ಕಟ್ ಆಫ್ ಎಷ್ಟಿರುತ್ತೆ? ಮೇನ್ಸ್ ಕಟ್ ಆಫ್ ಮತ್ತೆ 65 ±5 ಆಗುತ್ತೆ. ಇಲ್ಲಿಂದ ನೀವು ಇಂಟ್ರಿಗೆ ಹೋಗ್ಬೋದು. ಬಟ್ ನೀವು ಎಷ್ಟು ಮಾಡ್ಬೇಕಂತಂದ್ರೆ 90 to 100 ಮಾರ್ಕ್ಸ್ ಮಾಡಬೇಕು. ಅಂದರೆ ನೀವು ಫೈನಲ್ ಲಿಸ್ಟಲ್ಲಿ ಹೆಸರು ಸೇರಿಸ್ಕೋಬೋದು. ಆಮೇಲೆ ಇಂಟರ್ವ್ಯೂವಲ್ಲಿ ಎಷ್ಟಾಗುತ್ತೆ? 12 ಅಂತೂ ಮಿನಿಮಮ್ ಆಗೇ ಆಗುತ್ತೆ. ನಿಮ್ಮದು ಎಫರ್ಟ್ ಜಾಸ್ತಿ ಇತ್ತಂದರೆ ಅದು 16 ಮಟ್ಟ ಹೋಗುತ್ತೆ. 16, 17 ಮಟ್ಟನೂ ಹೋಗುತ್ತೆ. ಅದಕ್ಕಿಂತ ಜಾಸ್ತಿನೂ ಹೋಗುತ್ತೆ. ಜನರಲಾಗಿ 16, 17 ಸ್ವಲ್ಪ ಎಫರ್ಟ್ ಹಾಕಿದ್ರು ಸಿಗುತ್ತೆ. ಈ ರೀತಿ ಫೈನಲ್ ಕಟ್ ಆಫ್ ಎಷ್ಟು ಹೇಳಿದಾನ? 55 ±2. ಈ ರೀತಿ ಎಲ್ಲ ಕಟ್ ಆಫನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ನ 3 ವರ್ಷದ ಕಟ್ ಆಫ್ ಅನಲೈಸಿಸನ್ನು ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಕ್ಲರ್ಕಲ್ಲಿ ಈ ರೀತಿ ಇರಲ್ಲ. ಒಂದು ಮೇನ್ಸ್ ಇರುತ್ತೆ, ಒಂದು ಪ್ರಿಲಿಮ್ಸ್. ಪ್ರಿಲಿಮ್ಸದು ಬರೀ ಜಸ್ಟ್ ಕ್ವಾಲಿಫೈಯಿಂಗ್. ಮೇನ್ಸ್ ಏನಿರುತ್ತೆ ಮಾರ್ಕ್ಸನ್ನು ಬೇಸ್ ಮೇಲೆ ಫೈನಲ್ ಸೆಲೆಕ್ಷನ್ನ ಲಿಸ್ಟನ್ನು ಬರ್ತಾರೆ. 200 ಮಾರ್ಕ್ಸನ್ನು 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಇದರಲ್ಲಿ POದಲ್ಲಿ 200 ಮಾರ್ಕ್ಸಿಗೆ 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ರು. ಯಾಕಂದರೆ ಇಂಟರ್ವ್ಯೂ 20 ಮಾರ್ಕ್ಸ್ ಆ್ಯಡ್ ಮಾಡಬೇಕಾಗಿತ್ತು. ಆದರೆ ಇದರಲ್ಲಿ 100 ಕನ್ವರ್ಟ್ ಮಾಡ್ತಾರೆ. ಈ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.